ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಬಿಗ್ ಬಾಸ್ ಸೀಸನ್ 12 ಮುಗಿದು ಸಾಕಷ್ಟು ತಿಂಗಳುಗಳೇ ಆಯ್ತು. ಆದ್ರೂ ಅಲ್ಲಿ ಒಳಗಡೆ ಆಗಿರುವಂತದ್ದು ಹೊರಗಡೆ ಬಂದ ಮೇಲೆ ಚರ್ಚೆ ನಡೀತಾನೆ ಇದೆ. ಅದಕ್ಕೆ ಮಾತ್ರ ಬ್ರೇಕ್ ಬಿದ್ದೇ ಇಲ್ಲ. ಒಂದಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಂಗೆ ಗಿಲ್ಲಿಗಿರೋದಕ್ಕೆ ನಾವೇ ಕಾರಣ ಅಂತ ಒಂದಷ್ಟು ಜನ ಹೇಳ್ಕೊಳ್ತಿದ್ರು. ಮತ್ತೆ ಗಿಲ್ಲಿಯನ್ನ ದ್ವೇಷ ಮಾಡ್ತಿದ್ರು, ಕೆಲವರು ರಕ್ಷಿತನ್ನ ಹೇಟ್ ಮಾಡ್ತಿದ್ರು. ಇದೇ ರೀತಿಯಾಗಿ ಆಗ್ತಾ ಇತ್ತು. ಹೊರಗಡೆ ಬಂದಾಗ ಒಬ್ರನ್ನ ಒಬ್ರು ಮುಖ ಕೊಟ್ಟು ನೀಟಾಗಿ ಮಾತಾಡಿಸ್ತಿರ್ಲಿಲ್ಲ. ಈಗ ಜಹನ್ವಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಕ್ಷಿತಾ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವ್ರು ಯಾರು ಕೂಡ ಇವಾಗ ಕಾಲಲ್ಲಿ ಟಚ್ ಅಲ್ಲಿ ಇಲ್ಲ. ನಾನು ಅಶ್ವಿನಿ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಚೆನ್ನಾಗಿದ್ವಿ. ಜೊತೆಗೆ ರಾಶಿಕಾ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಂಗೆ ನಾನು ಅಶ್ವಿನಿ ರಾಶಿಕಾ ತುಂಬಾ ಚೆನ್ನಾಗಿದ್ದೀವಿ. ರಕ್ಷಿತಾ ಶೆಟ್ಟಿ ಆಗ್ಲಿ ಅಥವಾ ರಕ್ಷಿತಾ ಶೆಟ್ಟಿ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಚೆನ್ನಾಗಿದ್ರಲ್ವಾ, ಅವ್ರು ಯಾರು ಕೂಡ ನಮ್ಮ ಕಾಲನ್ನೇ ರಿಸೀವ್ ಮಾಡಲ್ಲ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಒಂದಷ್ಟು ಜನ ಅನ್ಕೊಳ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅಂತ. ನೀವು ನಾರ್ಮಲ್ ಆಗಿ ನೋಡಿರ್ತೀರ, ಬಿಗ್ ಬಾಸ್ ಮನೆ ಒಳಗಡೆ ಹೊಡೆದಾಡ್ತಿದ್ದವ್ರು ಎಷ್ಟೋ ಜನ ಹೊರಗಡೆ ಬಂದ್ಮೇಲೆ ಚೆನ್ನಾಗಿದ್ದಾರೆ. ಅದೇ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಚೆನ್ನಾಗಿದ್ದವರು ಹೊರಗಡೆ ಬಂದ್ಮೇಲೆ ಮಾತುಕತೆ ಇಲ್ಲ ಅನ್ನೋ ತರ ಇದ್ದಾರೆ. ಇನ್ನೊಂದಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಲವ್ ಮಾಡಿ ಮದುವೆ ಆಗಿದ್ದಾರೆ. ಒಳಗಡೆ ಲವ್ ಮಾಡಿದವರು ಬೇರೆ ಆಗಿ ಹೊರಗಡೆ ಬಂದು ಬೇರೆ ಬೇರೆಯವ್ರನ್ನ ಮದುವೆ ಆಗಿದ್ದಾರೆ. ಲವ್ ಮಾಡಿ ಮದುವೆ ಆದವರು ಡಿವೋರ್ಸ್ ಕೂಡ ಆಗಿದ್ದಾರೆ. ಸಾಕಷ್ಟು ವಿಚಾರಗಳು ಈ ಬಿಗ್ ಬಾಸ್ ಮನೆ ಒಂದರಿಂದ ಸಾಕಷ್ಟು ವಿಚಾರಗಳು ಸಿಗ್ತಾನೆ ಇರುತ್ತೆ. ಸೊ ಅದೇ ರೀತಿಯಾಗಿ ಜಹನ್ವಿ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಯಾರೆಲ್ಲ ಕ್ಲೋಸ್ ಆಗಿದ್ದೀರಾ, ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಅಂತಂದ್ರೆ, ನಾನು ಅಶ್ವಿನಿ ಅವರು ತುಂಬಾ ಕ್ಲೋಸ್ ಇದ್ವಿ ಬಿಗ್ ಬಾಸ್ ಮನೆ ಒಳಗಡೆ. ಆಚೆ ಬಂದ ಮೇಲೂ ಕೂಡ ನಾವಿಬ್ಬರೇ ಕ್ಲೋಸ್ ಆಗಿದ್ದೀವಿ. ಅದ್ರ ಜೊತೆಗೆ ರಾಶಿಕಾ, ಈ 3 ಜನ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ, ಮಾತನಾಡ್ತಾ ಇರ್ತೀವಿ ಅವಾಗ ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ. ಬಟ್ ಅದನ್ನ ಬಿಟ್ಟು ರಕ್ಷಿತಾ ಶೆಟ್ಟಿ ತುಂಬಾ ಬ್ಯುಸಿ ಇದ್ದಾರೆ. ಅವರಿಗೆ ಸಿಕ್ಕಾಪಟ್ಟೆ ಈವೆಂಟ್ಸ್ ಶೂಟ್ಸ್ ಎಲ್ಲ ಸಿಗ್ತಾ ಇದೆ. ಅವರು ಏನು ಕಾಂಟ್ಯಾಕ್ಟಿಗೆ ಸಿಕ್ಕಿಲ್ಲ. ಅದ್ರ ಜೊತೆಗೆ ಅವ್ರ ಜೊತೆಗೆ ಚೆನ್ನಾಗಿದ್ದವ್ರು ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತಾ ಜೊತೆ ಸ್ವಲ್ಪ ಜನ ಚೆನ್ನಾಗಿದ್ರಲ್ವಾ, ಗಿಲ್ಲಿ ಇನ್ನೊಂದಷ್ಟು ಜನ ಚೆನ್ನಾಗಿದ್ರು. ಅವ್ರು ಯಾರು ಕೂಡ ಕಾಲ್ನ ರಿಸೀವ್ ಮಾಡಲ್ಲ, ಯಾರ ಜೊತೆನೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಅದ್ರ ಜೊತೆಗೆ ಯಾರೋ ಒಬ್ರು ಗೆಲ್ಬೇಕು ಅಂತಂದ್ರೂ ಉಪ್ಪು ಹುಳಿ ಖಾರ ಒಳ್ಳೆ ಮಸಾಲೆ ಇರಬೇಕು. ಅದಕ್ಕೆ ನಾವು ಸಾಥ್ ಕೊಟ್ಟಿದ್ದೀವಿ. ನಾನು ಅಶ್ವಿನಿ ತುಂಬಾ ಸಾಥ್ ಕೊಟ್ಟಿದ್ದೀವಿ. ಗಿಲ್ಲಿ ಗೆಲ್ಲೋದಕ್ಕೂ ಕೂಡ ನಾವೇ ಕಾರಣ. ಅಂದ್ರೆ ಈಗ ಒಬ್ರನ್ನ ಅಮಾಯಕರ ತರ ನೋಡ್ಬೇಕು ಅಂತಂದ್ರೆ ಅಲ್ಲಿ ಒಳಗಡೆ ಟೆರರ್ ಆಗಿ ಬಿಹೇವ್ ಮಾಡೋರು ಕೂಡ ಇರ್ಬೇಕಲ್ವಾ. ಅದು ನಾವು ಗಿಲ್ಲಿ ರಕ್ಷಿತವರೆಲ್ಲ ಸ್ವಲ್ಪ ಅಮಾಯಕರ ತರ ಇದ್ದವರು. ಸೊ ನಾವು ನಮ್ಮ ತರನ ನಾವು ತೋರಿಸ್ಕೊಂಡಿದೀವಿ, ಹಾಗಾಗಿ ಗೆಲ್ಲೋದಕ್ಕೆ ನಾವು ಕಾರಣ ಅಂತ ಒಂದು ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಂಗೆ ಎಲ್ಲದನ್ನು ಮರೆತು ಚೆನ್ನಾಗಿರ್ಬೇಕು, ಎಲ್ಲಿ ಸಿಕ್ಕಿದ್ರು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಬೇಕು ಅಂತಾರೆ. ಬಟ್ ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಕೂಡ ಅವ್ರು ಗೆಲ್ಲೋದಕ್ಕೆ ನಾನು ಕಾರಣ, ಇವ್ರು ಸೋಲೋದಕ್ಕೆ ನಾನು ಕಾರಣ, ನಾನು ಹೊರಗಡೆ ಬರೋದಕ್ಕೆ ಇವರೆಲ್ಲರೂ ಕಾರಣ, ಬಿಗ್ ಬಾಸ್ ಅಲ್ಲಿ ಕೆಲವೊಂದ್ ಕಡೆ ಮೋಸ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಬರೀ ನೆಗೆಟಿವ್ ಆಗಿ ಮಾತಾಡೋದೇ ಆಯ್ತು. ಅದೇನೇ ಆಗಿರ್ಲಿ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಕೂಡ ಅದೆಷ್ಟೋ ಜನರು ಮನೆಯಲ್ಲಿ ಇವಳು ನಮ್ಮ ಮನೆ ಮಗಳಿದ್ದಂಗೆ ಅಂತ ಹೇಳಿರೋದನ್ನ ನಾವು ಕೇಳಿದೀವಿ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಕೂಡ ರಕ್ಷಿತಾ ಅವರು ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರಬಹುದು, ಅವ್ರ ಊರಿಗೆ ಹೋಗಿ ಮೀಟ್ ಮಾಡುವಂಥದ್ದಾಗಿರ್ಬಹುದು, ಈ ಎಲ್ಲ ವಿಡಿಯೋಗಳನ್ನು ಕೂಡ ನಾವು ನೋಡಿದ್ದೀವಿ, ಸಾಕಷ್ಟು ವಿಡಿಯೋಗಳು. ಬಟ್ ಜಹನ್ವಿ ಅವರು ಹೇಳಿದ್ದು ನಾನು ಅಶ್ವಿನಿ ಹಾಗೆ ಇನ್ನೊಬ್ರು ನಾವು 3 ಜನ ಕ್ಲೋಸ್ ಆಗಿದ್ದೀವಿ. ಅದನ್ನ ಬಿಟ್ಟು ರಾಶಿಕಾ ಅಶ್ವಿನಿ ನಾನು 3 ಜನ ಕ್ಲೋಸ್ ಆಗಿದ್ದೀವಿ. ಅದನ್ನ ಬಿಟ್ಟು ಯಾರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಯಾರು ಕೂಡ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.